ಮಹಾಪ್ರಭು ನಮಸ್ಕಾರ. ನಳ್ಳಗಳ ಈ ವರ್ಷ ಜಾತ್ರೆ ಗೊತ್ತಿರ್ಲು ಕೂಡ ಇಂತ ಜಾತ್ರೆಗೆ ಬಂದು ಸಿಗಾಕೆ ಬಿಟ್ಟಿವೆ. ಹಂಗಿಂಗ್ ಮಾಡಿ ನಮ್ಮ ತಮ್ಮ ದಾಯ ಬಿಡಿಸ್ತಾ ಇದ್ದ. ನಳ್ಳಗ ಈ ವರ್ಷ ಗುಡಿ ಕಡಿಸಿದಂತೆ ಅದಕ್ಕೆ ಜಾತ್ರೆ ಮಾಡ್ತಾ ಇದ್ದಾಳೆ. ಆದ್ರೆ ಜಾತ್ರೆ ಮಾತ್ರ ಒಂದ್ ಸೈಡ್ ನಾಯಿ ಎಕ್ಲಾಡಿ ಅಂತ ಗದ್ದಲ ತಪ್ಪಿಸಿ ಬಂದಿವೆ. ಅಲ್ಲಿಂದ ಸೀದಾ ಉಂಚಟಿಗೆ ಬಂದೆ, ಅಲ್ಲಿಂದ ಸೀದಾ ಮನೆ ಹತ್ರ ಬಂದೆ. ನಮ್ಮ ಅಚ್ಚ ನೋಡ್ಲಿ ಎಂತ ಸಂಗಾಕೆನ ಬೀಳಬೇಕಂತೆ. ಅಲ್ಲಿಂದ ಸೀದಾ ಗುಡ್ಡ ಬಂದಿವೆ. ಗುಡ್ಡ ಹತ್ತದ ಕೆಲಸ. ನಾವು ಟೂರಿಸ್ಟ್ ಅಲ್ಲ, ನಾವು ಹಾ ನಾನು ರಾಜೇಂದ್ರ ವರ್ಮ. ಹಾ ಮಚ್ಚ ಹೆಂಗ್ ಗಿಳಿತೇವ ಮುಖ್ಯ ಅಲ್ಲ, ಹೆಂಗ್ ಗೆಲ್ತೇವ ಮುಖ್ಯ ಅತ್ತ ಪಾಯಿಂಟ್. ಅಲ್ಲಿ ಕೇಳಿ ನೋಡಲ್ಲ ಹೆಂಗ ಅನಿಸ್ತ ತಿಂಡಿ ಬೈ ಲೈಫ್ನಾಗ ತಿಂಡಿ. ಹಾ ಚಿಕನ್ ತರ ಬೈ ತಿಂಡಿ ಅದೇ ಮ್ಯಾಗ್ ಬಂದಿ ಬೆಳೆದಂಗ ಹಿಂಗೆ ಮಚ್ಚ ಇವಾಗ ಇಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ನೋಡಿದ್ರೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ನಡುವಾಗಿಲ್ಲ ಸರಿ ಎಷ್ಟು ಮೇಲೆ ಬಂದಿದ್ದು. ಇಲ್ಲಿ ನಾವು ಸೀದಾ ಮನೆಗೆ ನಮ್ಮ ಮಚ್ಚ ಹಿಂಗಂದ್ಬಿಟ್ಟ ಓದ್ತಾ ಅಣ್ಣನ ಎಲ್ಲ ಎಡೆ ಕುಂದ್ಬಿಡಿದ್ಲು. ಎಲ್ಲಿಗಪ್ಪ ಅಂತಂದ್ರೆ ಗುಡಿಗೆ. ಓದಿರ್ಕೊಂಡು ಸೀದಾ ಗುಡಿಗೆ ಹೊಂಟ್ಬಿಟ್ಟಿವೆ. ಹೋಗುವಾಗ ಅಣ್ಣಗಳು ಮಾತಂದೆ, ಈ ಊರಿನ ವಿಶೇಷ ಏನಪ್ಪ ಅಂತಂದ್ರೆ ದೇವರಿಗೆ ಒಬ್ಬೊಬ್ರು ಹೋಗಲ್ಲ, ಎಲ್ಲರೂ ಒಟ್ಟಿಗೆ ಹೋಗೋದು. ಸೊಂದ್ಲೆಗಿಲ್ಲ ಒಡ್ಡಾಡಿ ಸೀದಾ ಈ ಕಡೆ ಬಂದು ನಿಂತೀವಿ. ಇಲ್ಲಿಂದ ನಾವು ಹೊಂಟಿವಿ ಸೀದಾ ಗುಡಿ ಕಡೆ. ನಾ ಹಂಗೆ ಅಣ್ಣಗೊಂಡು ಡೈಲಾಗ್ ಹೊಡಿ ಅಂತ ಅಂದೆ. ಅಣ್ಣ ಏನನ್ಬೇಕು ಬೆಂಕಿ ಅಂದೆ. ಚಿತ್ರ ಕಟಿಂಗ್ ಇದೇ ನೋಡ್ಲಿ ಫಸ್ಟ್ ಭೇಟಿ ಕೋಣ ಅಮ್ಮನ ಗುಡಿಗೆ. ಎಷ್ಟಿದೆ ನೋಡಿ ಜನ. ಬ್ಯಾಟಿನ ಅಮ್ಮನ ಗುಡಿ ಹತ್ರ ಓಡಿಸಿ ಹೊಂಟೇ ಬಿಟ್ಲು. ಅಲ್ಲಿಂದ ಸೀದಾ ಬಂದು ನಿಂತೇ ಬಿಟ್ಲು. ಇನ್ನು ಕೆಲವು ಜನ ಬಂದಿಲ್ಲ ಅಂದು. ನಾ ಅನ್ಕೊಂಡೆ ಇನ್ನು ಎಷ್ಟು ಜನ ಬರ್ಬೇಕಪ್ಪ ಅಂತ. ಅಂತೂ ಇಂತಿ ಸೀದಾ ಎಲ್ಲ ಗುಡಿ ಹತ್ರ ಬಂದ್ರು. ಇದೇ ನೋಡ್ಲಿ ಅಮ್ಮನ ಗುಡಿ. ಯಾಕಪ್ಪ ಹೊಟ್ಟೆ ಕುಂದ ಅಂತ ನೀವು ಅನ್ಕೋಬಹುದು. ಒಡ್ಡೆ ಹೋಗ್ತಾ ಇಲ್ಲ. ಆ ಬ್ಯಾಟಿನ ಕಾಗಂಗಿಸಿ ದರ್ಶನ ಹಾಕ್ಸ್ತಾ ಇದ್ದಾರೆ. ದರ್ಶನ ಎಲ್ಲ ಹಾಕ್ಸಿದ ಮೇಲೆ ನಾ ಬಂದು ಸೀದಾ ಇಲ್ಲಿ ನಿಂತೇ ಬಿಟ್ಟಿವಿ. ಈ ಅಣ್ಣ ಮುಸ್ಲಿಮ್ ಜಾತಿಯಲ್ಲಿ ಭೇದ ಭಾವ ಇಲ್ಲಂಗೆ ಸೀದಾ ಕುಂಕುಮ ಹಚ್ಚನೇ ಬಿಟ್ಟ. ಪ್ರತಿಯೊಂದು ಓದ್ ಮುಖ ನೋಡಿದ್ರೆ ನಂಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಆ ಬೇಜಾರು ಹೇಳ್ಕಕ್ಕೂ ಆಗಲ್ಲ. ಆದ್ರೆ ಏನ್ ಮಾಡೋಕ್ಕಾಗಲ್ಲ, ಅಮ್ಮನಿಗೆ ಬ್ಯಾಟಿ ತರಿಸ್ಬೇಕಂತ. ತುಂಬಾ ಜನ ಈ ತರ ದೀಪ ಹಚ್ಚೋದು ಅದು ಎದಕ್ಕಂತ ಇದ್ರೊಳಗಾದ್ರೂ ಕೂಡ ನಂಗೆ ಗೊತ್ತಿಲ್ಲ. ನಿಮಗೇನಾದ್ರೂ ಗೊತ್ತಿಲ್ಲ ತಿಳಿಸ್ಕೊಡಿ. ಅಮ್ಮನಿಗೆ ಬ್ಯಾಟೆ ಮುಡಿಸ್ಬೇಕಂತ ಎಲ್ಲ ತಳ ಕುಂತಿದ್ಲ. ನಾ ಮಾಡ್ಬೇಕಾಯ್ತು ಕರ್ತವ್ಯ ಎಲ್ಲ ಮಾಡಾಯ್ತು. ಒಳ್ಳೇದು ಮಾಡೋದು ಬಿಡೋದು ಸೀದಾ ಎಲ್ಲ ಅಮ್ಮಂಗ್ ಬಿಟ್ಟಿದ್ದು. ಪಾಪ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋದಲ್ಲಿ ತಪ್ಪಾಗಿ ಮಾತಾಡಿದ್ದು, ತಪ್ಪಾಗಿ ವಿಡಿಯೋ ಮಾಡಾಕಿದ್ಲೆ ನನ್ ಕಡ್ಲಿಂದ ಸಾರಿ, ಹೊಟ್ಟೆಗೆ ಹಾಕಿ.